ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲ್. ತುಂಬ ಜನ ಯೂಟ್ಯೂಬರ್ಸ್ಗೆ ಒಂದು ಪ್ರಾಬ್ಲಮ್ ಆಗಿದೆ. ಏನಪ್ಪ ಪ್ರಾಬ್ಲಮ್ ಅಂದಿರುವೆ, ಅವರೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಅಪ್ಲೈ ಮಾಡಿದ ತಕ್ಷಣವೇ ಈ ರೀತಿ ಬರ್ತದೆ. ಏನಪ್ಪ ಅಂದರೆ ರಿವ್ಯೂಸ್ ಕಂಟೆಂಟ್ ಅಂತ ಯೂಟ್ಯೂಬ್ನಿಂದ ಬರ್ತದೆ. ತುಂಬ ಜನ ಯೂಟ್ಯೂಬರ್ಸ್ ತುಂಬ ಪ್ರಾಬ್ಲಮ್ ಇದೆ. ಪ್ರತಿಯೊಬ್ಬರು ಕೂಡ ತುಂಬ ಜನ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿ ಪ್ರತಿಯೊಬ್ಬರು ಕೇಳ್ತಾ ಇದ್ದೀರಾ, ಬ್ರದರ್ ನಮಗೆ ರಿವ್ಯೂಸ್ ಕಂಟೆಂಟ್ ಅಂತ ಬರ್ತದೆ ಸರ್, ಏನು ಮಾಡೋದು, ಯಾಕೆ ರಿವ್ಯೂಸ್ ಕಂಟೆಂಟ್ ಅಂತ ಬರ್ತದೆ ಏನಂತ ತುಂಬ ಜನ ಯೂಟ್ಯೂಬರ್ಸ್ ಒಂದೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಮಾನಿಟೇಷನ್ ಆಗಿಲ್ಲ. ಯಾಕಂದ್ರೆ ನಾವು ಯೂಟ್ಯೂಬ್ನಲ್ಲಿ ಅರ್ನಿಂಗ್ ಮಾಡಬೇಕಪ್ಪ ಮೇನ್ ಇಂಪಾರ್ಟೆಂಟ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆಗಬೇಕು. ಮಾನಿಟೇಷನ್ ಆಗಬೇಕಂದ್ರೆ ಮೇನ್ ಇಂಪಾರ್ಟೆಂಟ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ಅಂದರೆ ನಮ್ಮ ಅದರದ್ದೇ ಅಂತ ಒಂದು ಕೆಲವಷ್ಟು ರೂಲ್ಸ್ ಇದೆ. ಯೂಟ್ಯೂಬ್ನಲ್ಲಿ ಮಾನಿಟೇಷನ್ ಆಗಬೇಕು, ಒಂದು ಸಬ್ಸ್ಕ್ರೈಬ್ ಈ ರೀತಿ ನಾವೆಲ್ಲ ಕಂಪ್ಲೀಟ್ ಮಾಡಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಮಾಡಿದಾಗ ನಮಗೆ ಯೂಟ್ಯೂಬ್ನಿಂದ ಅಂದರೆ ರಿವ್ಯೂಸ್ ಕಂಟೆಂಟ್ ಅಂತ ಬರ್ತದೆ. ರಿವ್ಯೂಸ್ ಕಂಟೆಂಟ್ ಬಂದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆಗಿಲ್ಲ ಅಂದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗಿಲ್ಲ, ರಿವ್ಯೂಸ್ ಕಂಟೆಂಟ್ ಅಂತ ಬಂದಿದೆ. ಮಾನಿಟೇಷನ್ ಆನ್ ಆದಾಗ ಮಾತ್ರ ನಾವು ಯೂಟ್ಯೂಬ್ನಿಂದ ದುಡ್ಡು ಮಾಡೋದು. ಮಾನಿಟೇಷನ್ ಆನ್ ಆಗಿಲ್ಲ ದುಡ್ಡು ಮಾಡೋಕ್ಕೆ ಸಾಧ್ಯವಿಲ್ಲ. ಆದರೆ ಬಟ್ ನಮಗೆ ಈ ರಿವ್ಯೂಸ್ ಕಂಟೆಂಟ್ ಅಂತ ಬರ್ತದೆ. ಈ ರಿವ್ಯೂಸ್ ಕಂಟೆಂಟ್ ಯಾಕೆ ಬಂದಿದೆ? ಈ ರಿವ್ಯೂಸ್ ಕಂಟೆಂಟ್ ಬರ್ಬೇಕಾದ್ರೆ ಯಾವ ಒಂದು ಕಾರಣಕ್ಕೋಸ್ಕರ ಬಂದಿದೆ ಅಂದರೆ ನಾವು ಯಾವ ಒಂದು ತಪ್ಪು ಮಾಡಿದ್ದೀವಿ ಮೇನ್ ಇಂಪಾರ್ಟೆಂಟ್ ಹೋಗ್ರೆ. ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೆ ಹೇಳ್ತೀನಿ, ಈ ರಿವ್ಯೂಸ್ ಕಂಟೆಂಟ್ ಬಂದರೆ ನೀವು ಏನು ಮಾಡಬೇಕು, ಅದ್ರ ಜೊತೆ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಇನ್ನೂ ಮಾನಿಟೇಷನ್ ಅಪ್ಲೈ ಮಾಡಿಲ್ಲ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ನೀವು ರಿವ್ಯೂಸ್ ಕಂಟೆಂಟ್ ಅಂದರೆ ಈ ರಿವ್ಯೂಸ್ ಕಂಟೆಂಟ್ ಯಾವ ಒಂದು ಕಾರಣಕ್ಕೋಸ್ಕರ ಬರುತ್ತೆ, ಯಾವ ಒಂದು ತಪ್ಪು ಮಾಡಿದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ರಿವ್ಯೂಸ್ ಕಂಟೆಂಟ್ ಬರುತ್ತೆ. ಅಂದರೆ ಈ ರಿವ್ಯೂಸ್ ಕಂಟೆಂಟ್ ಅಂದರೆ ಅದರದ್ದು ಮಾನಿಟೇಷನ್ ಆದಂಥ ಒಂದು ಪಾಲಿಸಿ ಇದೆ. ಅದು ಯಾವ ಒಂದು ಪಾಲಿಸಿ ಅಂತ ನಾನು ಈ ಒಂದು ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇ ಬರ್ತೀನಿ, ತುಂಬ ಜನ ನನಗೆ ಇನ್ಸ್ಟಾಗ್ರಾಮ್ದಲ್ಲಿ ಪ್ರತಿಯೊಬ್ಬರು ಕೇಳ್ತಿದ್ರು ಬ್ರದರ್ ಅಂತ ಎಲ್ಲ ನನ್ನ ಸಬ್ಸ್ಕ್ರೈಬ್ ಫ್ಯಾಮಿಲಿ ಮೆಂಬರ್ಸ್ ಕೇಳೋದಕ್ಕೆ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಾನು ನಿಮಗೆ ಈಗ ವೀಡಿಯೋ ಮಾಡ್ತೀನಿ, ಯಾರು ಕೂಡ ಬೇಜಾರು ಹಾಕ್ಬಿಟ್ಟು ಸ್ವಲ್ಪ ಲೇಟ್ ಆಯಿತು ಆದರೂ ಕೂಡ ವೀಡಿಯೋ ಮಾಡ್ತಿದ್ದೀನಿ. ಎಲ್ಲರಿಗೆ ಹೇಳ್ತಾ ಇದ್ದೀನಿ ಮೇನ್ ಇಂಪಾರ್ಟೆಂಟ್ ರಿವ್ಯೂಸ್ ಕಂಟೆಂಟ್ ಬಂದರೂ ಕೂಡ ನೀವು ಏನು ಮಾಡಬೇಕು, ಅದ್ರ ಜೊತೆ ರಿವ್ಯೂಸ್ ಇನ್ನೂ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಅಪ್ಲೈ ಮಾಡಿಲ್ಲ ಅವ್ರಿಗೆಲ್ಲರಿಗೆ ಹೇಳ್ತಾ ಇದ್ದೀನಿ, ಇದ್ರ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರಲೇಬೇಕು. ಗೊತ್ತೇ ಇರಲಿಲ್ಲ ನಿಮ್ಮೊಂದು ಚಾನಲ್ ಕೂಡ ಮಾನಿಟೇಷನ್ ಆಗಲ್ಲ ಒಂದಲ್ಲ ಒಂದು ದಿನ. ಇಂಪಾರ್ಟೆಂಟ್ ಅಂತ ಇವತ್ತು ನಾವು ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾರ ಬೇಗ ಒಂದು ಸಬ್ಸ್ಕ್ರೈಬ್ ಮಕ್ಕಳು ಆಯ್ತು ಸದ್ಯದಲ್ಲೇ ಲಕ್ಷ ಸಬ್ಸ್ಕ್ರೈಬ್ ಹೆಚ್ಚುತ್ತೆ, ಬೇಗ ರೀಚ್ ಮಾಡೋಂತ ಇವತ್ತು ನಾವು ಸ್ಟಾರ್ಟ್ನ ಬನ್ನಿ. ಮೊದಲನೇ ಬರ್ತೀನಿ ನಾನು ಇವತ್ತು ಅಂದರೆ ನಿನ್ನೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿಲ್ಲ, ನಾನು ನೈಟ್ ವೀಡಿಯೋಸ್ ಅಂದರೆ ಈಗ ನಾನು ನೈಟ್ ವೀಡಿಯೋ ಅಪ್ಲೋಡ್ ಅಂದರೆ ನೈಟ್ ವೀಡಿಯೋ ಶೂಟ್ ಮಾಡ್ತೀನಿ, ಬೆಳಗ್ಗೆ ವೀಡಿಯೋ ಅಪ್ಲೋಡ್ ಆಗುತ್ತೆ. ಅಂದರೆ ಇವತ್ತು ನಾನು ಒಂದೇ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದು ಯಾವುದಂದರೆ ಇದ್ರ ಬಗ್ಗೆ ಶಾರ್ಟ್ಸ್ ಬಗ್ಗೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆದರೆ ಬಟ್ ನಾನು ವೀಡಿಯೋ ಅಪ್ಲೋಡ್ ಮಾಡಿಲ್ಲ, ಯಾಕೆಂದರೆ ಸ್ವಲ್ಪ ಕೆಲಸದಲ್ಲಿ ಹೋಗಿದೆ, ಅವ್ನ ಕಾರಣಕ್ಕೋಸ್ಕರ ವೀಡಿಯೋ ಅಪ್ಲೋಡ್ ಮಾಡಿಲ್ಲ. ಪ್ರತಿಯೊಬ್ಬ ಟಿಕೆಟ್ಸ್ ಮೆಂಬರ್ಸ್ ಎಲ್ಲರಿಗೂ ಸಾರಿ, ನನಗೆ ನಮ್ಮ ಕನ್ನಡ ಟಿಕೆಟ್ಸ್ ಮೆಂಬರ್ಸ್ ಎಲ್ಲರಿಗೂ ಹೇಳ್ತೀನಿ ಪ್ಲೀಸ್ ಕ್ಷಮಿಸಿ. ಅಂದರೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಟೈಮ್ ಸಿಕ್ಕಿಲ್ಲ, ಒಂದು ಕಾರಣಕ್ಕೋಸ್ಕರ ಯಾರು ಕೂಡ ಬೇಜಾರು ಹಾಕೋಬೇಡಿ. ತುಂಬ ಜನ ಕೇಳ್ತಾರೆ. ಇವರು ಜಸ್ಟ್ ನಾನು ನಿಮಗೆ ಮೊದಲನೇ ಹೇಳ್ಬಿಡ್ತೀನಿ, ಈ ರಿವ್ಯೂಸ್ ಕಂಟೆಂಟ್ ಯಾಕೆ ಬರುತ್ತೆ ಮೇನ್ ಇಂಪಾರ್ಟೆಂಟ್. ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಹೇಳ್ತೀನಿ, ಯಾರೆಲ್ಲ ಯೂಟ್ಯೂಬ್ ಚಾನಲ್ ಇನ್ನೂ ಮಾನಿಟೇಷನ್ ಆಗಿಲ್ಲ, ಇನ್ನೂ ಮಾನಿಟೇಷನ್ ಅಪ್ಲೈ ಮಾಡಿದ ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್. ಅದ್ರ ಜೊತೆಗೆ ರಿವ್ಯೂಸ್ ಕಂಟೆಂಟ್ ಬಂದಂಥವ್ರು ನೀವು ಮುಂದ್ಗಡೆ ಏನು ಮಾಡಬೇಕು ಅಂದರೆ ರಿವ್ಯೂಸ್ ಕಂಟೆಂಟ್ ನಾವು ಏನು ಮಾಡಬೇಕು ಇನ್ನು ಮೇಲೆ ಅಂತ ನಾನು ಎಲ್ಲ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇ ಬಂದ್ಬಿಟ್ಟು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ರಿವ್ಯೂಸ್ ಕಂಟೆಂಟ್ ಬರಬೇಕಪ್ಪ ಮೇನ್ ಇಂಪಾರ್ಟೆಂಟ್ ಯಾವ ಒಂದು ಅದರ ಕಾರಣಕ್ಕೋಸ್ಕರ ಅಂತ ಹೇಳ್ಬೇಕಾರೆ, ಮೊದಲನೇ ಬಂದ್ಬಿಟ್ಟು ನಾನು ನಿಮಗೆ ಎಲ್ಲರಿಗೆ ನನಗೆ ಅದರದೇ ಒಂದು ಪಾಲಿಸಿ ಇದೆ. ಅದರ ನಂತರ ನಮಗೆ ರಿವ್ಯೂಸ್ ಕಂಟೆಂಟ್ ಬಂದರೆ ಏನು ಮಾಡಬೇಕು ಅದನ್ನು ಕೂಡ ಹೇಳ್ತೀನಿ. ನಾನು ಮೊದಲನೇ ಬಂದ್ಬಿಟ್ಟು ರಿವ್ಯೂಸ್ ಕಂಟೆಂಟ್ ಯಾವ ಒಂದು ಕಾರಣಕ್ಕೋಸ್ಕರ ಬರುತ್ತೆ ಅಂದರೆ ಯಾವ ಒಂದು ತಪ್ಪು ಮಾಡಿದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ರಿವ್ಯೂಸ್ ಕಂಟೆಂಟ್ ಅಂತ ಕೊಡ್ತಾರೆ ಮೇನ್ ಇಂಪಾರ್ಟೆಂಟ್. ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು ಜಸ್ಟ್ ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ಮೂಲಕ ನಾನು ತೋರಿಸ್ತೀನಿ. ಒಬ್ಬರು ನನಗೆ ಸ್ಕ್ರೀನ್ಶಾಟ್ ಫೋಟೋ ಕಳಿಸಿದರೆ ಮೇನ್ ಇಂಪಾರ್ಟೆಂಟ್ ಥ್ಯಾಂಕ್ ಯು. ಫೋಟೋ ಕಳಿಸಿ ನನಗೆ ಕೇಳಿದ್ದಕ್ಕೆ ನಾನು ನಿಮಗೋಸ್ಕರ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೋಸ್ಕರ ವೀಡಿಯೋ ಮಾಡ್ತೀನಿ. ಪ್ರತಿಯೊಬ್ಬ ನ್ಯೂ ಯೂಟ್ಯೂಬರ್ಸ್ ನಿಮಗೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ಎಲ್ಲರಿಗೆ, ಯಾಕಂದ್ರೆ ತುಂಬ ಯೂಸ್ಫುಲ್ ಆಗುತ್ತೆ ಈ ಒಂದು ಪ್ರತಿಯೊಬ್ಬರು ಕೂಡ ತುಂಬ ಇಂಪಾರ್ಟೆಂಟ್. ನೀವು ಮಾನಿಟೇಷನ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರಲೇಬೇಕು. ಮಾನಿಟೇಷನ್ ಅಪ್ಲೈ ಮಾಡಿದ ತಕ್ಷಣ ರಿವ್ಯೂಸ್ ಅಂತ ಕಂಟೆಂಟ್ ಬರುತ್ತೆ, ಅವಾಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆಗಲ್ಲ. ಮೇನ್ ಇಂಪಾರ್ಟೆಂಟ್ ನಾನು ನಿಮಗೆ ಹೇಳ್ತೀನಿ, ರಿವ್ಯೂಸ್ ಕಂಟೆಂಟ್ ಯಾವ ಒಂದು ಕಾರಣ ಬರುತ್ತೆ ಅಂತ ಹೇಳ್ತೀನಿ. ಮೊದಲನೇ ಬಂದ್ಬಿಟ್ಟು ಅದರದ್ದು ಒಂದು ಪಾಲಿಸಿ ಇದೆ. ರಿವ್ಯೂಸ್ ಕಂಟೆಂಟ್ ಒಂದು ಪಾಲಿಸಿ ಅಂದರೆ ರಿವ್ಯೂಸ್ ಕಂಟೆಂಟ್ ಯಾವ ಒಂದು ಕಾರಣಕ್ಕೋಸ್ಕರ ಬರುತ್ತೆ, ಯಾವ ಒಂದು ತಪ್ಪು ಮಾಡೋ ಒಂದು ಕಾರಣಕ್ಕೋಸ್ಕರ ಬರುತ್ತೆ. ಜಸ್ಟ್ ನಾ ಪಾಲಿಸಿ ಇದೆ, ಅದರ ಪಾಲಿಸಿ ಡೀಟೇಲ್ಸ್ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೈಡ್ಗೆ ಸ್ಕ್ರೀನ್ ಶಾಟ್ ಹಾಕ್ತೀನಿ. ಮೇನ್ ಬಂದ್ಬಿಟ್ಟು ಇದರಲ್ಲಿ ಕೆಲವಷ್ಟು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತೀನಿ ಅಂದರೆ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ. ಅದರ ನಂತರ ನಿಮಗೆ ರಿವ್ಯೂಸ್ ಕಂಟೆಂಟ್ ಬಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಏನು ಮಾಡೋದು ಹೇಳ್ತೀನಿ. ಇನ್ನು ಜಸ್ಟ್ ನೋಡ್ಕೊಳ್ಳಿ, ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಡೋಂಟ್ ಎಕ್ಸ್ಪ್ಲೇಸ್ ಆಫ್ ವಾಟ್ ಈಸ್ ನಾಟ್ ಅಲೌಡ್ ಟು ಮಾನಿಟೈಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಯಾವ ಒಂದು ಟಾಪಿಕ್ ಬಗ್ಗೆ ನೀವು ವಿಡಿಯೋ ಮಾಡಿದರೆ, ಯಾವ ಒಂದು ತಪ್ಪು ಮಾಡಿದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಅಂದರೆ ಅವ್ರದ್ದೇ ಆದಂಥ ರೂಲ್ಸ್ ಅಂದರೆ ಅವ್ರದ್ದೇ ಆದಂಥ ಕೆಲವಷ್ಟು ರೂಲ್ಸ್ ಇದೆ ಮೇನ್ ಇಂಪಾರ್ಟೆಂಟ್. ಅವ್ರು ಕೊಟ್ಟಿದ್ದಾರೆ, ಟಾಪಿಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಏನಂದರೆ ಡೋಂಟ್ ಅಲೌ ಅಂದರೆ ಯಾವ ಒಂದು ವಿಡಿಯೋ ಅಪ್ಲೋಡ್ ಮಾಡಿದರೆ ಅವ್ರ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆಗಲ್ಲ, ಅಂದರೆ ರಿವ್ಯೂಸ್ ಕಂಟೆಂಟ್ ಬರುತ್ತೆ ಅಂತ ಅವ್ರು ಕೊಟ್ಟಿದ್ದಾರೆ ಕ್ಲಿಯರ್. ನಾನು ನಿಮಗೆ ಹೇಳ್ತೀನಿ. ಮೊದಲನೇ ಬಂದ್ಬಿಟ್ಟು ಪಾಯಿಂಟ್ಸ್ ಕೊಟ್ಟಿದ್ದಾರೆ ನೋಡಿ. ಪಾಯಿಂಟ್ ಒಂದು, ಶಾರ್ಟ್ಸ್ ವಿಡಿಯೋ ಕಂಪ್ಲೀಟ್ ಫಾರ್ಮ್ ಅದರ್ ಸೋಷಿಯಲ್ ಮೀಡಿಯಾ
ವೆಬ್ಸೈಟ್. ಅಂದರೆ ತುಂಬ ಜನ ಯೂಟ್ಯೂಬರ್ಸ್ ಏನು ಮಾಡ್ತಾ ಇದ್ದಾರೆ ಅಂದರೆ ಯಾವ ಒಂದು ಕಾರಣಕ್ಕೋಸ್ಕರ ರಿವ್ಯೂಸ್ ಕಂಡು ಬರ್ತಾರೆ, ನೀವು ಮಾಡೋ ತಪ್ಪಿದೆ. ತಪ್ಪು ತಿಳ್ಕೊಂಡು ಮೊದಲನೇ ಪಾಯಿಂಟು ಇದು ಏನಪ್ಪ ಅಂದರೆ, ತುಂಬ ಜನ ಯೂಟ್ಯೂಬರ್ಸ್ ಏನು ಮಾಡ್ತಾರೆ, ಈ ಯಾವುದೋ ಒಂದು ಪ್ಲಾಟ್ಫಾರ್ಮಲ್ಲಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಆಗಿದ್ದು ಯಾವುದೊಂದು ವೆಬ್ಸೈಟಲ್ಲಿ ಇದ್ದಂಥ ವಿಡಿಯೋ ತಂದು ಏನು ಮಾಡ್ತಾರೆ, ಅವರೊಂದು ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತಾರೆ. ಈ ಒಂದು ಆ ಒಂದು ವಿಡಿಯೋ ಅಪ್ಲೋಡ್ ಮಾಡೋ ಕಾರಣಕ್ಕೋಸ್ಕರ ಯೂಟ್ಯೂಬ್ನಲ್ಲಿ ಮಾನಿಟೈಸೇಷನ್ ಆಗಲ್ಲ. ಮೇನ್ ಇಂಪಾರ್ಟೆಂಟ್, ನೀವು ಮಾನಿಟೈಸೇಷನ್ ರೂಲ್ಸ್ ಎಷ್ಟೇ ಇದ್ರೂ ಕಂಪ್ಲೀಟ್ ಮಾಡಿದ್ಕೊಂಡು ನೀವು ಮಾನಿಟೈಸೇಷನ್ ಅಪ್ಲೈ ಮಾಡಿದ ತಕ್ಷಣ ರಿವ್ಯೂಸ್ ಕಂಟೆಂಟ್ ಅಂತ ಬರುತ್ತೆ ಶಾರ್ಟ್ಸ್ ವಿಡಿಯೋ. ಯಾಕಂದ್ರೆ ತುಂಬ ಜನ ಬೇರೆ ಪ್ಲಾಟ್ಫಾರ್ಮ್ದ ಈಗ ಏನಂದರೆ ಬಂದ್ಬಿಟ್ಟು ಈಗ ತುಂಬ ಜನ ಯೂಟ್ಯೂಬರ್ಸ್ ಏನು ಮಾಡ್ತಾರೆ, ಹೇಳ್ಬೇಕು ಫೇಸ್ಬುಕ್ಕಲ್ಲಿ ತಂದಂಥ ಪ್ಲಾಟ್ಫಾರ್ಮಲ್ಲಿ ಅದು ಇದ್ದಂಥ ವಿಡಿಯೋ ಈ ಪ್ಲಾಟ್ಫಾರ್ಮ್ ಯೂಟ್ಯೂಬ್ನಲ್ಲಿ ಡೌನ್ಲೋಡ್, ಅದನ್ನೇ ಫೇಸ್ಬುಕ್ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಈ ಒಂದು ಕಾರಣಕ್ಕೋಸ್ಕರ ಯಾರು ಕೂಡ ಮಾಡ್ಕೊಂಡು ಈ ರೀತಿ ಇದ್ದರೆ ನೀವು ಮೇನ್ ಮಾಡ್ಬೇಕಪ್ಪ, ಮೇನ್ ಇಂಪಾರ್ಟೆಂಟ್ ಏನು ಡಿಲೀಟ್ ಮಾಡಬೇಕು. ಮೇನ್ ಇಂಪಾರ್ಟೆಂಟ್ ರಿವ್ಯೂಸ್ ಕಂಟೆಂಟ್ ಕೊಡ್ತಾರೆ. ಇದು ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ನೀವು ತಿಳ್ಕೊಳ್ಳಿ. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಕಲೆಕ್ಷನ್ಸ್ ಆಫ್ ಸಾಂಗ್ಸ್ ಫಾರ್ ಡಿಬ್ಯೂಟೆಡ್ ಇಲ್ಲಿ ಕೊಟ್ಟಿದ್ದಾರೆ ಆರ್ಟಿಸ್ಟ್ ನೋಡಿ, ಈವನ್ ಇಫ್ ಯು ಹ್ಯಾವ್ ದೇರ್ ಪರ್ಮಿಷನ್ ಅಂತ ನೋಡ್ಬೋದು. ತುಂಬ ಜನ ಯೂಟ್ಯೂಬರ್ಸ್ ಏನು ಮಾಡ್ತಾರೆ, ಸಾಂಗ್ ನೋಡಿ ಸಾಂಗ್ಸ್ ಅಂತ ಕಲೆಕ್ಷನ್ ಆಫ್ ಸಾಂಗ್ಸ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಅಂದರೆ ತುಂಬ ಜನ ಏನು ಮಾಡ್ತಾರೆ, ಆ ಸಾಂಗನ್ನು ತೊಗೋತಾರೆ. ಮೇನ್ ಇಂಪಾರ್ಟೆಂಟ್, ಆ ಸಾಂಗ್ ತೊಗೊಂಡು ಅದಕ್ಕೆ ಏನು ಮಾಡ್ತಾರೆ, ಡಿಜೆ ರಿಮಿಕ್ಸ್ ಸಾಂಗ್ ಅಪ್ಲೋಡ್ ಮಾಡೋದು, ಈ ರೀತಿ ಮಾಡ್ತಾರೆ. ಅದೇ ಸಾಂಗನ್ನು ಡಿಜೆ ರಿಮಿಕ್ಸ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಈ ರೀತಿ ಮಾಡೋದಕ್ಕೂ ಯೂಟ್ಯೂಬ್ ಚಾನಲ್ ಕೂಡ ಮಾನಿಟೈಸೇಷನ್ ಆಗಲ್ಲ. ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾದ್ರೆ ರಿವ್ಯೂಸ್ ಕಂಟೆಂಟ್ ಬರುತ್ತೆ. ಇದು ಇಂಪಾರ್ಟೆಂಟ್ ನಿಮಗೆ ಎಲ್ಲರಿಗೂ ಕೂಡ. ಸೆಲೆಕ್ಷನ್ ಅಂದರೆ ಈಗ ನೀವು ತುಂಬ ಜನ ಯೂಟ್ಯೂಬರ್ಸ್ ಅದನ್ನೇ ಮಾಡ್ತಾರೆ. ರಿವ್ಯೂಸ್ ಕಂಟೆಂಟ್ ಅಂದರೆ ಏನು ಮಾಡ್ತಾರೆ, ಸಾಂಗ್ ತೊಗೊಂಡು ರಿಮಿಕ್ಸ್ ಮಾಡೋದು, ವಿಡಿಯೋ ಅಪ್ಲೋಡ್ ಮಾಡೋದು. ಯಾಕಂದರೆ ಯೂಟ್ಯೂಬ್ನಲ್ಲಿ ಅರ್ನಿಂಗ್ ಆಗುತ್ತೆ, ಜಾಸ್ತಿ ವ್ಯೂಸ್ ಬರುತ್ತೆ ಅಂತ ಅದ್ರ ಬಟ್ ಈ ಒಂದು ಕಂಟೆಂಟ್ ಕೂಡ ಯೂಟ್ಯೂಬ್ನಲ್ಲಿ ಮಾನಿಟೈಸೇಷನ್ ಆಗಲ್ಲ, ರಿವ್ಯೂಸ್ ಕಂಟೆಂಟ್ ಬರುತ್ತೆ. ಮೊದಲನೇ ಆತನೂ ಬಂದಿದ್ದೀನಿ, ಈಗಲೂ ಕೂಡ ಹೇಳ್ತಾನೆ, ಈ ಒಂದು ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ರೆ ಈಗಲೇ ನಿಲ್ಲಿಸ್ಬಿಡಿ. ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಇದ್ರೂ ಕೂಡ ವಿಡಿಯೋ ಡಿಲೀಟ್ ಮಾಡ್ಕೊಂಡ್ಬಿಡಿ. ಈ ಸೆಕೆಂಡ್ ಪಾಯಿಂಟ್ಸ್ ಬಂದ್ಬಿಟ್ಟು. ಇನ್ನು ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಕ್ಲಿಪ್ಸ್ ಆಫ್ ಮೂಮೆಂಟ್ಸ್ ಫಾರ್ ಯುವರ್ ಫೇವರೇಟ್ ಶೋ ಎಡಿಟ್ಸ್ ವಿತ್ ಲಿಟಲ್ ಆನ್ ನೋ ನೇವೇಟ್. ಅಂದರೆ ಹೇಳ್ಬೇಕ್ರೆ ಈಗ ತುಂಬ ಜನ ಯೂಟ್ಯೂಬರ್ಸ್ ಏನು ಮಾಡ್ತಾರೆ, ಕ್ಲಿಪ್ಸ್ ಆಫ್ ಮೂಮೆಂಟ್ಸ್ ಅಂದರೆ ತುಂಬ ಜನ ಯೂಟ್ಯೂಬರ್ಸ್ ಏನು ಮಾಡ್ತಾರೆ, ಆ ಮೂಮೆಂಟ್ಸ್ ಅಂದರೆ ಕ್ಲಿಪ್ ಇದ್ದಂಥ ಮೂಮೆಂಟ್ಸ್, ಆ ಕ್ಲಿಪ್ ವಿಡಿಯೋ ತೊಗೊಂಡು ಏನು ಮಾಡ್ತಾರೆ, ಎಡಿಟ್ ಮಾಡಿ ಆ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಆ ರೀತಿ ಕೂಡ ಅಂದರೆ ಕ್ಲಿಪ್ ವಿಡಿಯೋ ತೊಗೊಂಡು ಎಡಿಟ್ ಮಾಡಿದರೆ ಆ ರೀತಿ ಕೂಡ ಯೂಟ್ಯೂಬ್ ಚಾನಲ್ ಆ ವಿಡಿಯೋ ಕೂಡ ಮಾನಿಟೈಸೇಷನ್ ಆಗಲ್ಲ. ಇದು ಮೂರನೇದು ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್. ಮೂರನೇದು ಇದು ಕೂಡ ತುಂಬ ಜನ ಮಾಡ್ತಾರೆ. ಈ ರೀತಿ ಮಾಡ್ಕೊಡಿ. ಯಾವ ರೀತಿ ಅಂದರೆ ಹೇಳ್ಬೇಕಂದ್ರೆ, ನಾನು ನಿಮಗೆ ಸರಿಯಾಗಿ ಹೇಳ್ಬೇಕಂದ್ರೆ ಎಕ್ಸಾಂಪಲ್, ಈಗ ಯಾವುದೊಂದು ವಿಡಿಯೋ ಕ್ಲಿಪ್ ತೊಗೊತಾರೆ, ಕ್ಲಿಪ್ ತೊಗೊಂಡು ವಿಡಿಯೋ ಎಡಿಟ್ ಮಾಡೋದು, ಅಲ್ಲೇ ಯೂಟ್ಯೂಬ್ನಲ್ಲಿ ಇದ್ದಂಥ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು, ಈ ರೀತಿ ಕೂಡ ಕಂಟೆಂಟ್ ಮಾಡೋಕೊಡಿ. ಈ ಕಂಟೆಂಟ್ ಮಾಡಿದ್ರು ಕೂಡ ರಿವ್ಯೂಸ್ ಕಂಟೆಂಟ್ ಬರುತ್ತೆ. ಮೇನ್ ಇಂಪಾರ್ಟೆಂಟ್. ಇನ್ನು ಫೋರ್ತ್ ಪಾಯಿಂಟ್ ಬಂದ್ಬಿಟ್ಟು ಕಂಟೆಂಟ್ ಅಪ್ಲೋಡ್ ಅಂದರೆ ತುಂಬ ಇಂಪಾರ್ಟೆಂಟ್. ಯೂಟ್ಯೂಬರ್ಸ್ ನೋಡ್ಕೊಳ್ಳಿ ಏನು ಮಾಡ್ತಾರೆ, ಇದನ್ನೇ ಮಾಡ್ತಾರೆ ಎಲ್ಲರೂ ಕೂಡ. ನೀವು ಯೂಟ್ಯೂಬರ್ಸ್ ನೋಡ್ಕೊಳ್ಳಿ ನೋಡಿ. 4 ಪಾಯಿಂಟ್ ಬಂದ್ಬಿಟ್ಟು ಏನು, ಕಂಟೆಂಟ್ ಅಪ್ಲೋಡ್ ಮೆನಿ ಟೈಮ್ಸ್ ಬೈ ಅದರ್ ಕ್ರಿಯೇಟರ್ಸ್ ಅಂತ. ಏನಪ್ಪ ಅಂದರೆ ಕಂಟೆಂಟ್ ಅಪ್ಲೋಡ್ ಮಿನಿ ಟೈಮ್ಸ್ ಬೈ ಅದರ್ ಕ್ರಿಯೇಟರ್ಸ್ ಅಂದರೆ ತುಂಬ ಜನ ಏನು ಮಾಡ್ತಾರೆ, ತುಂಬ ಜನ ಯೂಟ್ಯೂಬರ್ಸ್ ಇನ್ನೊಬ್ಬರು ಕ್ರಿಯೇಟರ್ಸ್ ಅಂದರೆ ಇನ್ನೊಬ್ಬರು ಯೂಟ್ಯೂಬರ್ಸ್ ವಿಡಿಯೋ ತೊಗೊಂಡು ಅಪ್ಲೋಡ್ ಮಾಡ್ತಾರೆ. ಅದು ಒಮ್ಮೆ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಸಾಕು. ಅದು ತುಂಬ ಜನ ಏನು ಮಾಡ್ತಾರೆ, ಅದನ್ನೇ ಅಂದರೆ ವಿಡಿಯೋ ಡೌನ್ಲೋಡ್ ಮಾಡೋದು ಅಪ್ಲೋಡ್ ಮಾಡೋದು, ಅದು ಒಂದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಏನೂ ಆಗಲ್ಲ. ಅಲ್ಲಿ ಟೈಮ್ ಅಂತ ಕೊಟ್ಟಿದ್ದಾರೆ ನೋಡಿ, ಟೈಮ್ ನೋಡಿ, ಅದರ್ ಕ್ರಿಯೇಟರ್ಸ್ ನೋಡಿ ಟೈಮ್ಸ್ ಅಂತ ಕೊಟ್ಟಿದ್ದಾರೆ. ಯಾಕಂದರೆ ತುಂಬ ಜನ ಯೂಟ್ಯೂಬರ್ಸ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅಷ್ಟಲ್ಲ, ಅವ್ರು ಪ್ರತಿಯೊಂದು ವಿಡಿಯೋ ಕೂಡ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡೋದು. ಈ ರೀತಿ ಇನ್ನೊಬ್ಬರು ಕ್ರಿಯೇಟರ್ಸ್ ವಿಡಿಯೋ ಹಾಕಿರೋದ್ರಿಂದ ಕೂಡ ಮಾನಿಟೈಸೇಷನ್ ಆಗಲ್ಲ. ರಿವ್ಯೂಸ್ ಕಂಟೆಂಟ್ ಅಂತ ಬರುತ್ತೆ. ಯಾಕಪ್ಪ ಅಂತ ನೀವು ಕೇಳ್ಬೋದು. ಇದು ಇಂಪಾರ್ಟೆಂಟ್, ಇದೇ ಮೇನ್ ಇಂಪಾರ್ಟೆಂಟ್. ಯಾಕಂದರೆ ಇನ್ನೊಬ್ಬರು ವಿಡಿಯೋ ಅಂದರೆ ಹೇಳ್ಬೇಕಾದ್ರೆ ಈಗಾಗಲೇ ಅವರು ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ, ಅದೇ ವಿಡಿಯೋ ನೀವು ಡೌನ್ಲೋಡ್ ಮಾಡಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದರೆ ಆಗಲ್ಲ, ಮಾನಿಟೈಸೇಷನ್ ಆಗಲ್ಲ. ಮೇನ್ ಇಂಪಾರ್ಟೆಂಟ್. ಇದು ಕೂಡ ಪಾಯಿಂಟ್ ಬಂದ್ಬಿಟ್ಟು 4 ನಂಬರ್. ಇನ್ನು ಲಾಸ್ಟ್ ಪಾಯಿಂಟ್ ಬಂದ್ಬಿಟ್ಟು 5ನೇ ಪಾಯಿಂಟ್ಸ್ ಬಂದ್ಬಿಟ್ಟು ಏನಪ್ಪ ಅಂದರೆ ಪ್ರಮೋಷನ್ ಆಫ್ ಅದರ್ ಪೀಪಲ್ಸ್ ಕಂಟೆಂಟ್ ವೆನ್ ಯು ಹ್ಯಾವ್ ದೇರ್ ಪರ್ಮಿಷನ್. ಅಂದರೆ ತುಂಬ ಜನ ಯೂಟ್ಯೂಬರ್ಸ್ ಏನು ಮಾಡ್ತಾರೆ, ಈಗ ಪ್ರಮೋಷನ್ ಬಗ್ಗೆ ಅಂದರೆ ಅದರ್ ಕಂಟ್ರಿ ಈಗ ಯಾವುದೊಂದು ಅಪ್ಲಿಕೇಶನ್ ಬಗ್ಗೆ ಪ್ರಮೋಷನ್ ವಿಡಿಯೋ ಮಾಡ್ತಾರೆ. ಅದು ಯಾವ ರೀತಿ ವಿಡಿಯೋ ಮಾಡ್ತಾರೆ, ಸ್ಕ್ರೀನ್ ರೆಕಾರ್ಡ್ ಮೂಲಕ ವಿಡಿಯೋ ಮಾಡ್ತಾರೆ. ಸ್ಕ್ರೀನ್ ರೆಕಾರ್ಡ್ ಮೂಲಕ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ ಅದನ್ನೇ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಸ್ಕ್ರೀನ್ ರೆಕಾರ್ಡ್ ಮಾತ್ರ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಈ ರೀತಿ ಕೂಡ ಸ್ಕ್ರೀನ್ ರೆಕಾರ್ಡ್ ಹಾಕೋದ್ರೆ ಕೂಡ ಆಗಲ್ಲ. ಮೇನ್ ಇಂಪಾರ್ಟೆಂಟ್. ನೀವು ಏನಾದರೂ ವಾಯ್ಸ್ ಅವ್ರು ಕೊಡಬೇಕು ಒಂದು, ಇಲ್ಲಾಂದ್ರೆ ಇಲ್ಲ. ನೀವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟರು ಕೂಡ ಮಾನಿಟೈಸೇಷನ್ ಆಗಲ್ಲ. ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕು. ನೀವು ಏನು ಮಾಡಬೇಕು ಅಂದರೆ ಯಾವುದೇ ಒಂದು ವಿಡಿಯೋ ಇದ್ರೂ ಕೂಡ ಅದು ಸ್ಕ್ರೀನ್ ರೆಕಾರ್ಡ್ ಯಾವುದೊಂದು ಪ್ರಮೋಷನ್ ಮಾಡ್ತಾರೆ, ಅದರ್ ಕಂಟ್ರಿ ಬೇರೆ ಕಂಟ್ರಿಯಿಂದ ಪ್ರಮೋಷನ್ ವಿಡಿಯೋ ಮಾಡಿದ್ರೆ ಮೇನ್ ಇಂಪಾರ್ಟೆಂಟ್ ವಾಯ್ಸ್ ಅವ್ರು ಕೊಡಬೇಕು. ಬೇರೆ ಕಂಟ್ರಿ ಕೂಡ ನೀವೇನಾದರೂ ವಾಯ್ಸ್ ಅವ್ರು ಕೊಡಲಿಲ್ಲ, ನೀವು ಸ್ಕ್ರೀನ್ ರೆಕಾರ್ಡ್ ಹಾಕಿ ಮಾಡಿದರೆ ಯೂಟ್ಯೂಬ್ ವಿಡಿಯೋ ಯಾವುದೇ ಕಾರಣಕ್ಕೂ ಮಾನಿಟೈಸೇಷನ್ ಆಗಲ್ಲ. ಇದು ಇಷ್ಟು ಇಂಪಾರ್ಟೆಂಟ್. ಈ 5 ಪಾಯಿಂಟ್ ಯಾವುದೇ ಕಾರಣಕ್ಕೂ ಅಂದರೆ ಈ 5 ನಾ ಹೇಳಿದಿಲ್ಲ, ಈ 5 ತಪ್ಪು ಯಾವುದೇ ಕಾರಣ ಮಾಡೋಕ್ಕೋಗಿ. ಈ 5 ತಪ್ಪು ನೀವು ಮಾಡಿದರೆ ಮೇನ್ ಇಂಪಾರ್ಟೆಂಟು ಹೇಳ್ಬೇಕಂದ್ರೆ ನಿಮ್ಮ ಒಂದು ವಿಡಿಯೋದಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಮಾನಿಟೈಸೇಷನ್ ಅಪ್ಲೈ ಮಾಡಿದ್ರೆ ಏನು ಮಾಡಿ ಆ ಒಂದು ವಿಡಿಯೋ ಡಿಲೀಟ್ ಮಾಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್. ಡಿಲೀಟ್ ಮಾಡಿದ್ರೆ ನಮಗೊಂದು ವಾಚ್ ಟೈಮ್ ಹೋಗುತ್ತೆ ಅಂತ ಕೇಳ್ಬೋದು. ವಾಚ್ ಟೈಮ್ ಹೋದ್ರೂ ಕೂಡ ನಡೀತೆ, ಮತ್ತೆ ವಾಚ್ ಟೈಮ್ ಕಂಪ್ಲೀಟ್ ಮಾಡೋದು. ಆದ್ರೆ ಬಟ್ಟು ಚಾನಲ್ ರಿವ್ಯೂಸ್ ಕಂಟೆಂಟ್ ಬಂದರೆ ಏನು ಮಾಡ್ತೀರಾ, ಅಷ್ಟು ಕಷ್ಟಪಟ್ಟು ಮಾಡಿದ್ರೆ
ಅದಕ್ಕೋಸ್ಕರ ಹೇಳ್ತಾರೆ ಈ ರೀತಿ ಮಾಡೋಕೊಡಿ. ಪ್ರತಿಯೊಬ್ಬರು ತುಂಬ ಜನ ಯೂಟ್ಯೂಬರ್ಸ್ ನಾನು ಕೇಳ್ತಾರೆ, ಈ ರೀತಿ ನೀವು ಯಾರು ಕೂಡ ಮಾಡೋಕೊಡಿ. ಈ ಒಂದು ಮಿಸ್ಟೇಕ್ ಅಂದರೆ ಅದರದ್ದು ಅಂತ ಒಂದು ಪಾಲಿಸಿ ಇದೆ, ಆ ಪಾಲಿಸಿ ನೀವು ಕಂಟಿನ್ಯೂ ಮಾಡಲೇಬೇಕು. ಅದನ್ನ ಬ್ರೇಕ್ ಅಂದರೆ ಪಾಲಿಸಿ ತಕ್ಕಂತೆ ನಾವು ಹೋಗಲೇಬೇಕು. ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾದ್ರೆ ಅದ್ರ ಬಟ್ ನಾ ಈಗ ರಿವ್ಯೂಸ್ ಕಂಟೆಂಟ್ ಬಂದಿದೆ ಬ್ರದರ್, ನಾವು ಏನು ಮಾಡ್ಕೊ ಮೊದಲೇ ಬರ್ತೀವಿ ರಿವ್ಯೂಸ್ ಕಂಟೆಂಟ್ ಬಂದರೆ ನಿಮ್ಮೊಂದು ವಿಡಿಯೋ ಯಾವ ಒಂದು ವಿಡಿಯೋದ ಆ ವಿಡಿಯೋ ಡಿಲೀಟ್ ಮಾಡಿ ಮತ್ತೆ ನೀವು ಹೊಸದಾಗಿ ಸ್ಟಾರ್ಟ್ ಮಾಡಿ. ಮತ್ತೆ ನಿಮಗೆ ರೀಅಪ್ಲೈ ಬರುತ್ತೆ. ಯಾರು ಕೂಡ ಭಯಪಡಕೊಡಿ, ರೀಅಪ್ಲೈ ಅಂತ ಮಾನಿಟೈಸೇಷನ್ ಮತ್ತೆ ಬರುತ್ತೆ. ನಿಮ್ಮ ಯೂಟ್ಯೂಬ್ ಚಾನಲ್ ಯಾವಾಗ 4,000 ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ ಅವಾಗ ರೀಅಪ್ಲೈ ಅಂತ ಬರುತ್ತೆ, ಅಪ್ಲೈ ಅಂತ ಬರುತ್ತೆ. ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತೀವಿ ಮತ್ತೆ ನೀವು ಮಾನಿಟೈಸೇಷನ್ ಮಾಡ್ಕೊಳ್ಬೋದು. ಮೊದಲನೇ ಬರ್ತೀವಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಪೇಜ್ ತೋರಿಸಿಲ್ಲ ಅಂದ್ರೂ ಕೂಡ ನಿಮ್ಮೊಂದು ವಾಯ್ಸ್ ಇರಬೇಕು ಒಂದು, ಇಲ್ಲ ಅಂದ್ರೆ ನಿಮ್ಮೊಂದು ಪೇಜ್ ಇರಬೇಕು. ಮೇನ್ ಇಂಪಾರ್ಟೆಂಟ್ ವಾಯ್ಸ್ ಇಲ್ಲ ಪೇಸು ಇಲ್ಲ ಅಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗಲ್ಲ. ಮೇನ್ ಇಂಪಾರ್ಟೆಂಟ್ ತಿಳ್ಕೊಬೇಕು ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಎಲ್ಲರಿಗೂ ಕೂಡ. ತುಂಬ ಜನ ಯೂಟ್ಯೂಬರ್ಸ್ ಏನು ಮಾಡ್ತಾರೆ, ಇನ್ನೊಬ್ಬರು ಸಾಂಗ್ಸ್ ಆಗಿರ್ಬೋದು, ಇನ್ನೊಬ್ಬರು ವಿಡಿಯೋಸ್ ಆಗಿರ್ಬೋದು, ಈ ರೀತಿ ಅಪ್ಲೋಡ್ ಮಾಡೋದು ಯಾವ್ದು ಕಾರಣಕ್ಕೆ ಹೋಗಲ್ಲ. ಅದ್ರ ಜೊತೆ ತುಂಬ ಜನ ಮೂವಿ ಕ್ಲಿಪ್ಸ್ ಆ ಕ್ಲಿಪ್ಸ್ ಹಾಕಿರೋ ಕೂಡ ಯಾವುದು ಕೂಡ ಆಗಲ್ಲ. ಇಂಪಾರ್ಟೆಂಟ್ ಮಾನಿಟೈಸೇಷನ್ ಆನ್ ಆಗಲ್ಲ. ಮೇನ್ ಇಂಪಾರ್ಟೆಂಟ್ ನಿಮ್ಮೊಂದು ವಾಯ್ಸ್ ಇರಬೇಕು, ಇಲ್ಲಾಂದ್ರೆ ನಿಮ್ಮೊಂದು ಪೇಸ್ ಇದ್ದರೆ ನಿಮ್ಮೊಂದು ಚಾನಲ್ ಮಾನಿಟೈಸೇಷನ್ ಆನ್ ಐತೆ. ಇನ್ನೊಬ್ಬರು ಕಂಟೆಂಟ್ ವಿಡಿಯೋ ಹಾಕಕ್ಕೆ ಹೋಗಿ, ಇನ್ನೊಬ್ಬರು ಯೂಟ್ಯೂಬರ್ಸ್ ವಿಡಿಯೋ ಡೌನ್ಲೋಡ್ ಮಾಡಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಹಾಕಕ್ಕೆ ಹೋಗಿ. ಈ ಒಂದು ತುಂಬ ಜನ ಯೂಟ್ಯೂಬರ್ಸ್ ಎಲ್ಲರೂ ಕೂಡ ನಾನು ನಿಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಹೇಳ್ತೀನಿ. ನೀವು ಇನ್ನು ಮುಂದೆ ಮಾನಿಟೈಸೇಷನ್ ಅಪ್ಲೈ ಮಾಡೋದಕ್ಕೆ ಮುಂಚೆ ಇದೆಲ್ಲ ಚೆಕ್ ಮಾಡ್ಕೊಂಡು ಮಾನಿಟೈಸೇಷನ್ ಅಪ್ಲೈ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಮಾನಿಟೈಸೇಷನ್ ಆನ್ ಆಗುತ್ತೆ. ರಿವ್ಯೂಸ್ ಅಂಡ್ ಕಂಟೆಂಟ್ ಬಂದರೂ ಕೂಡ ನೀವು ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಏನು ಭಯಪಡಕೋಬೇಡಿ. ಈ ರೀತಿ ಮಾಡ್ಕೊಳ್ಳಿ. ಏನಾದರೂ ವಿಡಿಯೋ ಡಿಲೀಟ್ ಮಾಡಿ, ವಾಚ್ ಟೈಮ್ ಡಿಲೀಟ್ ಆದರೂ ಕೂಡ ತಲೆ ಕೆಡಿಸ್ಕೋಬೇಡಿ. ಮತ್ತೆ ವಿಡಿಯೋ ಮಾಡಿ ಆಟೋಮೆಟಿಕ್ ವಾಚ್ ಟೈಮ್ ಕೌಂಟ್ ಆಗುತ್ತೆ. ಮತ್ತೆ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಮತ್ತೆ ನೀವು ಮಾನಿಟೈಸೇಷನ್ ಅಪ್ಲೈ ಮಾಡ್ಕೊಳ್ಬೋದು ಈಸಿ ಖುಷಿಯಾಗಿ ಅಂತ ಇವತ್ತು ಮುಗಿಸ್ತೀನಿ. ಇವತ್ತು ನಮಗೆ ಮುಂಚೆ ಪ್ರತಿಯೊಬ್ಬ ಕಂಟೆಂಟ್ ಸ್ಪ್ಯಾಮ್ ಮೆಂಬರ್ಸ್ ಎಲ್ಲ ರೀತಿ ಈ ಒಂದು ತುಂಬ ಇಂಪಾರ್ಟೆಂಟ್ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ತಲುಪಬೇಕು. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ತುಂಬ ಜನ ನಾನು ಕನ್ನಡ ಟೆಕ್ ಸ್ಪ್ಯಾಮ್ ಮೆಂಬರ್ಸ್ ಅಷ್ಟೇ ಅಲ್ಲ ಪ್ರತಿಯೊಬ್ಬ ನ್ಯೂ ಯೂಟ್ಯೂಬರ್ಸ್ ಕೇಳ್ತಾ ಇದ್ದಾರೆ. ತುಂಬ ಜನ ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದೀನಿ ಅಂತ ಪ್ರತಿಯೊಬ್ಬ ಕಂಟೆಂಟ್ ಸ್ಪ್ಯಾಮ್ ಮೆಂಬರ್ಸ್ ಎಲ್ಲರೂ ಕೂಡ ಜನ ಮತ್ತೆ ನಾನು ಸಿಗ್ತೀನಿ ಎಲ್ಲರಿಗೆ. ಬಾಯ್.